ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ತಾಲೂಕು ಕಚೇರಿ ಎದುರು ದಲಿತ ಮುಖಂಡರಿಂದ ಪ್ರತಿಭಟನೆ. ಚೇಳೂರು ಪಟ್ಟಣದ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ದಲಿತರಿಗೆ ಭೂಮಿ, ನಿವೇಶನ ಹಾಗೂ ಸಮಗ್ರ ಮೂಲಭೂತ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಪ್ರತಿಭಟನಾ ಧರಣಿ ಹಮ್ಮಿಕೊಂಡಿದ್ದರು. ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಯಿಂದ ವಿವಿಧ ದಲಿತ ಸಂಘಟನೆಗಳ ಮುಖಂಡರು ನೂರಾರು ಕಾರ್ಯಕರ್ತರೊಂದಿಗೆ ಜೈ ಭೀಮ್ ಘೋಷಣೆಯನ್ನು ಕೂಗುತ್ತಾ ಪಟ್ಟಣದ ಎಂಜಿ ವೃತ್ತದಿಂದ ಮೆರವಣಿಗೆ ತಾಲೂಕು ಕಚೇರಿ ತಲುಪಿದರು. ಸ್ಥಳಕ್ಕೆ ತಹಸೀಲ್ದಾರ್ ಶ್ರೀನಿವಾಸುಲು ನಾಯ್ಡು ಹಾಗೂ ಆರ್ಐ ಈಶ್ವರ್ ಪ್ರತಿಭಟನಾ ಸ್ಥಳಕ್ಕೆ ಬಂದು ದಲಿತ ಮುಖಂಡರಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಮನವಿ ಪತ್ರ ಪಡೆದು ತಮ್ಮ ಬೇಡಿಕೆಗಳನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಆದಷ್ಟು ಬೇಗ ಪರಿಹಾರ ದೊರಕಿಸಿಕೊಡುವುದಾಗಿ ಭರವಸೆ ನೀಡಿದರು. ಇದರಿಂದ ದಲಿತ ಮುಖಂಡರು ಪ್ರತಿಭಟನೆಯನ್ನು ಹಿಂಪಡೆದರು. ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಬೀಡಾ ಶ್ರೀನಿವಾಸ್, ಕೋಟ್ಗಲ್ ರಮೇಶ್, ಡಾಕ್ಟರ್ ವಿ ಅಮರ್, ಜಿಲ್ಲಾ ಸಮಿತಿ ಕಡ್ಡೀಲ ವೆಂಕಟರಮಣ, ಬಿವಿ ವೆಂಕಟರಮಣ, ಎಂಜಿ ಕಿರಣ್ ಕುಮಾರ್, ತಾಲೂಕು ಸಮಿತಿ ಜಿ ನರಸಿಂಹಪ್ಪ, ರಾಮಚಂದ್ರ, ಮಂಜುನಾಥ್, ಗಿನ್ನಿ ಶ್ರೀನಿವಾಸ್, ಪ್ರೇಮ್ ಕುಮಾರ್, ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ವರದಿಗಾರರು ರಾಮಾಂಜನೇಯ ಎಸ್, ವಿಜಯ ನ್ಯೂಸ್, ಚಿಂತಾಮಣಿ. ಸರ್ಕಾರ 1994 ಅದನ್ನು ಹದ್ದುಬಸ್ತು ಮಾಡಿಸಿ ಜಾಗವನ್ನು ಗುರುತಿಸಿ ಫಲಾನುಭವಿ ಮಾಡಬೇಕು ಸರ್. ಯಾಕಂದರೆ ಇದು ಸುಮಾರು ಪಂಚಾಯತ್ಗಳಲ್ಲಿ ಸಮಸ್ಯೆ ಇದೆ ಸರ್. ಹದ್ದುಬಸ್ತು ಮಾಡಿಲ್ಲ, ಪ್ರೈವೇಟ್ ಅವರು ಅದು ಅಕ್ರಮ ಮಾಡ್ತಾ ಇದ್ದಾರೆ. ಅದೊಂದು ದಯವಿಟ್ಟು ಮಾಡಿ ಸರ್. ಜಲ್ಪಾರ